ಹಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮೈಸೂರು ಬಸ್ ಸ್ಟಾಪ್ ಕಡೆಯಿಂದ. ಇದು ಬಂದುಬಿಟ್ಟು ಮೈಸೂರು ಬಸ್ ಸ್ಟಾಪು, ರೋಡ್ನ ಆ ಕಡೆ ಇದೆ. ನಾನಿವಾಗ ರೋಡ್ ಈ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಶಾಂಡ್ ಮ್ಯೂಸಿಯಮ್ ಅಂತ ಇದೆ ಮೈಸೂರಲ್ಲಿ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ಬನ್ನಿ ನಿಮಗೆ ಇವತ್ತು ನಾನು. ಗಾಯ್ಸ್ ನೋಡಿ, ಆ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಬೇರೆ ಏನಲ್ಲ, ಈ ಟ್ರಿನ್ ಅನ್ನುವಂಥ ಸೈಕಲ್ನ ಎಕ್ಸ್ಪೀರಿಯೆನ್ಸು. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಇವತ್ತು ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ. ನೀವು ಇದನ್ನು ತೊಗೊಂಡು ಹೋಗ್ತೀನಿ. ಈಗ ಅಲ್ಲಿ ಬೇರೆ ಕಡೆ ಹೋಗಿ ಮಾತಾಡೋಣ. ಫಸ್ಟು ಇದನ್ನು ಬುಕ್ ಮಾಡ್ಕೋತೀನಿ, ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಇದನ್ನು. ಸೊ ಗಾಯ್ಸ್, ಇವಾಗ ನಾನು ಈ ಒಂದು ಸೈಕಲ್ನ ತೊಗೊಂಡು ಶಾಂಡ್ ಮ್ಯೂಸಿಯಮ್ ತನಕ ಬಂದಿದ್ದೀನಿ. ಇವಾಗ ಒಳಗಡೆ ಹೋಗೋಣ, ಶಾಂಡ್ ಮ್ಯೂಸಿಯಮ್ನ ನೋಡೋಣ. ಆಮೇಲೆ ಹೊರಗಡೆ ಬಂದ ತಕ್ಷಣ ಈ ಮಹಾರಾಜರ ಬಗ್ಗೆ ಹೇಳ್ತೀನಿ ನಿಮಗೆ. ಬನ್ನಿ ಒಳಗಡೆ ಹೋಗ್ತಾಯಿದ್ದೀನಿ ಇವಾಗ. ಆರ್ಟ್ಸ್ ನೋಡಿ, ಆ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದಾಳೆ, ತ್ರಿಶೂಲ ಆ ಕೈಯಲ್ಲಿ, ಚಾಮುಂಡೇಶ್ವರಿ ಆ ಕೈಯಲ್ಲಿ ಗದೆ. ಈ ಒಂದು ಬೈಸಿಕಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇದರದ್ದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ವೀಡಿಯೋ ಮಾಡೋಣ, ಇದ್ರ ಬಗ್ಗೆ ತಿಳಿಸೋಣ ಜನಕ್ಕೆ ಅಂತ. ನೀವೇನಾದರೂ ಮೈಸೂರಿಗೆ ಬರ್ತೀರಿ ಅಂತಂದರೆ ಮೈಸೂರನ್ನ ಸುತ್ತಾಡೋದಕ್ಕೆ ಅಂದರೆ 4-5 ಕಿಲೋಮೀಟರು 6 ಕಿಲೋಮೀಟ್ರ್ ಸರೌಂಡಿಂಗ್ ಇರುತ್ತೆ ಎಲ್ಲ ಪ್ಲೇಸಸ್ಸು ಕೂಡ. ಎಲ್ಲ ಪ್ಲೇಸಸ್ನ ಕವರ್ ಮಾಡಬೇಕು ಅಂತಂದರೆ ಈ ಸೈಕಲ್ಲು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಟ್ರಿನ್ ಅಂತ ಹೇಳ್ಬಿಟ್ಟು ಸೈಕಲ್ ಹೆಸರು. ಗೂಗಲಲ್ಲಿ ಅಥವಾ ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ ಈ ಆ್ಯಪ್ ಸಿಗುತ್ತೆ, ಮೈ ಬೈಕ್ ಅಂತ ಹೇಳ್ಬಿಟ್ಟು. ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸೈಕಲ್ನ ಬುಕ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಎಲೆಕ್ಟ್ರಿಕ್ ಬೈಕು. ಹಾಫ್ ಪೆಡಲ್ ಹೊಡೆದ್ರೆ ಸ್ಪೀಡಾಗಿ ಹೋಗುತ್ತೆ. ಒಂಥರ ಬೈಕ್ ಥರ ನಿಮ್ಗೆ ಯಾವಾಗ ಬೇಕೋ ಆವಾಗ ರೇಸ್ ಮಾಡ್ತಿರಲ್ಲ, ಬೈಕ್ನ ಎಕ್ಸಿಲೇಟ್ರ್ ಕೊಡ್ತಿರಲ್ಲ, ಆ ರೀತಿ ಇದು. ಸ್ವಲ್ಪ ಪೆಡಲ್ ತುಳಿದ್ರೆ ಎಕ್ಸಿಲೇಟ್ರ್ ಕೊಟ್ಟಂಗೆ ತುಂಬಾ ಸ್ಪೀಡಾಗಿ ಹೋಗುತ್ತೆ ಸ್ವಲ್ಪ ಪೆಡಲ್ಗೆ. ಹಿಂದ್ಗಡೆ ನೋಡ್ಬೋದು, ಇಲ್ಲಿ ಅದರದ್ದು ಎಲೆಕ್ಟ್ರಿಕ್ದು ವೈರೆಲ್ಲ ಕನೆಕ್ಟ್ ಮಾಡಿದ್ದಾರೆ ಇಲ್ಲಿ ಹಿಂದೆ ಗಾಲಿಗೆ, ಮುಂದೆ ಗಾಲಿಗೂ ಕೂಡ ಕನೆಕ್ಟ್ ಮಾಡಿದ್ದಾರೆ. ಈ ಥರ ಮುಂದೆ ಒಂದು ಬಾಸ್ಕೆಟ್ ಬರುತ್ತೆ ಬಸ್ ಸೈಕಲ್ಗೆ. ಹಿಂದೆ ಕ್ಯಾರಿಯರ್ ಇಲ್ಲ, ಏನಕ್ಕಿಲ್ಲ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಕ್ಯಾರಿಯರ್ ಇಟ್ಟರೆ ಏನಾಗ್ಬೋದು ಇದ್ರ ಕತೆ ಅಂತ. ಈ ಥರ ಲಾಕ್ ಇರುತ್ತೆ ನೋಡಿ, ಈಗ ಹಾಕಿದರೆ ಲಾಕ್ ಆಗುತ್ತೆ ಇದು ಸೈಕಲ್ಲು. ಈಗ ತೆಗೆದ್ರೆ ಓಪನ್ ಆಗುತ್ತೆ. ಅದಕ್ಕೂ ಸೈಕಲ್ದು ನಂಬರ್ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಸೈಕಲ್ ನಂಬರ್. ಇದು ನನ್ನ ಸೈಕಲ್ನ ನಂಬರು 109. ಇಲ್ಲಿ ತೋರಿಸುತ್ತೆ, ನಿಮ್ಮ ಫೋನಲ್ಲಿ ಆ್ಯಪ್ ಇರುತ್ತಲ್ಲ ಅದು ವರ್ಕ್ ಆಗುತ್ತೆ. ಕನೆಕ್ಷನ್ ಆದಮೇಲೆ ಕನೆಕ್ಷನ್ ಆಗಿದೆ ಅಂತ, ಸಕ್ಸಸ್ ಆಯಿತಾ ಇಲ್ವಾ, ಎರರ್ ಬರ್ತಾಯಿದೆಯಾ ಎಲ್ಲವನ್ನು ಕೂಡ ಇಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ. ಇಲ್ಲಿ ನೀವು ಮಾಡ್ತಾ ಇರಬೇಕಾದ್ರೆ ಆ ಲೈಟ್ನ ಇಲ್ಲಿ ಬ್ಲಿಂಕ್ ಮಾಡುತ್ತೆ. ಈ ಆ್ಯಪ್ಗೂ ಇದಕ್ಕೂ ಬ್ಲೂಟೂತಿಂದ ಕನೆಕ್ಟ್ ಆಗುತ್ತೆ. ಬ್ಲೂಟೂತ್ನ ಆನ್ ಮಾಡಿಕೊಂಡ್ರೆ ಇದಕ್ಕೆ ಕನೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಇದು ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾಕ್ ಓಪನ್ ಆದಮೇಲೆ ಸೈಕಲ್ನ ತೊಗೊಂಡು ಸುತ್ತಾಡ್ಬೋದು. 5-6 ಕಿಲೋಮೀಟ್ರ್ ಇರುವಂತಹ ಮೈಸೂರನ್ನ ಸುತ್ತಾಡಬೇಕು ಅಂದರೆ ಮೇ ಬಿ ಈ ಸೈಕಲ್ ಹೆಲ್ಪ್ ಆಗ್ಬೋದು. ಮತ್ತು ಇದು ಪರಿಸರ ಸ್ನೇಹಿ ಕೂಡ ಆಗಿರೋದ್ರಿಂದ ಇದನ್ನು ತುಂಬಾ ಜನ ಯೂಸ್ ಮಾಡ್ತಾರೆ ಮೈಸೂರಲ್ಲಿ. ನಾನು ನೋಡಿದ್ದೀನಿ, ಬೇರೆಯವರು ಯೂಸ್ ಮಾಡೋದನ್ನು ನೋಡಿ ಈ ಥರ ಸೈಕಲ್ ತೊಗೊಂಡು ಓಡಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹುಡುಕಾಡ್ತಾಯಿದ್ದೆ. ಹತ್ತತ್ರನೇ ಏನಿಲ್ಲ ಅಂದರೂ 400 ಮೀಟ್ರು 500 ಮೀಟ್ರಿಗೆ ಒಂದೊಂದು ಇವ್ರದ್ದು ಬೈಸಿಕಲ್ದು ಬೂತ್ ಇರುತ್ತೆ. ಆ ಬೂತ್ಗಳಲ್ಲಿ ಹೋಗಿ ಸೈಕಲ್ನ ತೊಗೋಬೋದು. ನಿನ್ನೆ ನೋಡಿದ್ರಿ ನೀವು, ನಾನು ಸೈಕಲ್ ತೊಗೋಬೇಕಾದ್ರೆ ಆಗಲೇ ನೀವು ನೋಡಿದ್ದೀರಿ, ನಾನು ಸೈಕಲ್ ತೊಗೋಬೇಕಾದ್ರೆ ಬೂತ್ ಇತ್ತಲ್ಲಿ. ಆ ಬೂತಲ್ಲಿ ಸೈಕಲ್ ತೊಗೊಂಡನಲ್ಲ, ಅದು ಮೈಸೂರಿನ KSRTC ಸೆಂಟ್ರಲ್ ಬಸ್ ಸ್ಟಾಪಿಂದ ನಾನು ತೊಗೊಂಡಿದ್ದು. ಆ ಥರ ಬೂತ್ಗಳಲ್ಲಿ ತೊಗೊಂಡು ನೀವು ಓಡಿಸ್ಬೋದು. ಒಂದಿನಕ್ಕೆ 24 ಗಂಟೆಗೆ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. 24 ಗಂಟೆ ನೀವು ಹೇಗೆ ಬೇಕಾದರೂ ಹೊಡಿಬೋದು. ಸೆಲೆಕ್ಟ್ ಮಾಡ್ಕೋಬೇಕು ನೀವು ಅದರಲ್ಲಿ ಆ್ಯಪಲ್ಲಿ. ನಾನು ಹೈಯೆಸ್ಟ್ ಇತ್ತು 34 ಕಿಲೋಮೀಟ್ರ್ ಅಂತ ಹೈಯೆಸ್ಟ್ ಇತ್ತು, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಯಾವುದಕ್ಕೂ ಇರಲಿ ಹೆಚ್ಚು ಕಡಿಮೆ ಅಂತ ಹೇಳ್ಬಿಟ್ಟು 34 ಕಿಲೋಮೀಟ್ರ್ ಸೆಲೆಕ್ಟ್ ಮಾಡಿಕೊಂಡು ನಾನು ಓಡಾಡಿದ್ದೆಷ್ಟು ಅಂತಂದರೆ ಕಡಿಮೆನೇ ಓಡಾಡಿದ್ದೀನಿ. ಹತ್ತತ್ರ ಒಂದು 8ರಿಂದ 10 ಕಿಲೋಮೀಟ್ರ್ ಓಡಾಡಿದ್ದೀನಿ ಅಷ್ಟೇ. ನಾವೇನಾದರೂ ಬಸ್ಸಿಗೆ ಓಡಾಡಿದ್ರೂ ಕೂಡ
8ರಿಂದ 10 ಕಿಲೋಮೀಟ್ರ್ ಅಂದರೆ ಇಳ್ಕೊಂಡು ಹೋಗ್ಬೇಕಲ್ಲ. ಇವಾಗ 3 ಕಿಲೋಮೀಟ್ರ್ ಹೋಗಬೇಕು, ಅಲ್ಲೊಂದು ಪ್ಲೇಸ್ ಇರುತ್ತೆ ಅದನ್ನು ನೋಡಬೇಕು, ಬೇರೆ ಬಸ್ಸಿಗೆ ಹತ್ತಬೇಕು, ಮತ್ತೆ 3 ಕಿಲೋಮೀಟ್ರ್ ಹೋಗ್ಬೇಕು, ಆ ಪ್ಲೇಸ್ ನೋಡಬೇಕು, ಮತ್ತೆ 3 ಕಿಲೋಮೀಟ್ರು ಬೇರೆ ಪ್ಲೇಸ್ ನೋಡೋದಕ್ಕೆ ಮತ್ತೆ ಬಸ್ ಹತ್ಬೇಕು. ಇಳ್ಕೊಂಡು ಹತ್ತೋದ್ರಿಂದ ಬಸ್ನವರು 10 ರೂಪಾಯಿ ತೊಗೊಂಡ್ರು ಕೂಡ 30-40 ರೂಪಾಯಿ ಆಗಿಬಿಡುತ್ತೆ. ಈ ಸೈಕಲ್ ಇದ್ದರೆ ಪೂರ್ತಿ ಮೈಸೂರನ್ನ 2 ದಿವಸದಲ್ಲಿ ಕವರ್ ಮಾಡ್ಬೋದು. ಏನೂ ಇಲ್ಲ, ನಾನು ಸುಮ್ಮನೆ ಪ್ಲೇಸಸ್ನ ನೋಡ್ತಾ ಇದ್ದೀನಿ ಅನ್ನೋರು ಒಂದೇ ದಿವಸದಲ್ಲೂ ಕೂಡ ಕವರ್ ಮಾಡ್ಬೋದು. 2 ದಿವಸ ತಗೊಳುತ್ತೆ ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇಷ್ಟು ಈ ಸೈಕಲ್ನ ಮಾಹಿತಿ. ಇದರಿಂದ ನಂಗೆ ಹೆಲ್ಪ್ ಆಗಿದೆ. ಯಾರಿಗಾದ್ರೂ ಹೆಲ್ಪ್ ಆದರೆ ತಗೊಳ್ಳಿ, ಪರಿಸರನ ಉಳಿಸುವಂಥ ಕೆಲಸದಲ್ಲಿ ಭಾಗಿಯಾಗಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ತಗೊಳ್ಳಿ, ಇಷ್ಟ ಆಗಿಲ್ಲ ಅಂದರೆ ಬೇಡ. ಸುಮ್ಮನೆ ನನ್ನದೊಂದು ಸಜೆಷನ್ ಅಷ್ಟೇ. ನಂಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಲ್ಲೂ ಈ ಥರದ ಸೈಕಲ್ಗಳು ಇರುತ್ತೆ, ಸೈಕಲ್ ಬೂತ್ಗಳು ಇರುತ್ತೆ. ಆದರೆ ಬೇರೆ ಚಿಕ್ಕ ಪುಟ್ಟ ಸಿಟಿಗಳಲ್ಲಿ ಇರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಮೈಸೂರಲ್ಲಿದೆ, ಮೈಸೂರಿಗೆ ಬಂದವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸೈಕಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ಸಿಗ್ಬೋದೇನೋ, ಮೋಸ್ಟ್ಲಿ ನಾನು ಲಾಸ್ಟು ಎಂಡ್ ಮಾಡೋದು ಅಲ್ಲೇ ಅಲ್ವಾ, ಈ ಒಂದು ಜರ್ನಿನ ಬೆಂಗಳೂರಿಗೆ ಹೋದಾಗ ನೋಡೋಣ, ಸಿಕ್ಕರೆ ಹೇಳ್ತೀನಿ ನಿಮಗೆ. ಇವಾಗ ಈ ಮೈಸೂರಿನಲ್ಲಿರುವಂಥ ಸೈಕಲ್ಗಳ ಬಗ್ಗೆ ಇಷ್ಟು ಮಾಹಿತಿ ನಂಗೆ ಗೊತ್ತಿತ್ತು. ಐ ಹೋಪ್ ಫೀಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮಗೋಸ್ಕರ ನಾಳಿನ ಲಾಗಲ್ಲಿ ಸಿಗ್ತೀನಿ. ಇವರು ಮೈಸೂರು ಕಡೆ ನೋಡಿ.